ಎದ್ದೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇದ್ದೀನಿ ಆರ್ಟ್ ಹತ್ರ. ನಂಬರ್ 1 ಸರ್ವಿಸ್, ಅದ್ಭುತ ಸರ್, ಎಕ್ಸಲೆಂಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಲೋ ಫ್ರೆಂಡ್ಸ್ ಆ್ಯಂಡ್ ವ್ಯೂವರ್ಸ್, ಇವತ್ತಿನ ವಿಡಿಯೋಲ್ಲಿ ನಮ್ಮ ಜೊತೆ ನಮ್ಮ ಹಳೆ ಕಸ್ಟಮರ್ ಒಬ್ಬರು ಬಂದಿದ್ದಾರೆ. ಸೊ ನಾನು ಅವ್ರ ಜೊತೆ ಮೀಟ್ ಮಾಡಿಸ್ತೀನಿ. ನಮ್ಮ ಕಸ್ಟಮರು ಸುಮಾರು ಒಂದು 8 ತಿಂಗಳು ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಶೋರೂಮ್ ಓಪನ್ ಮಾಡುವಾಗ ಬ್ಲೂಟೂತ್ ವರ್ಷನ್ ಯಾವಾಗ ಹೊಸ ನ್ಯೂ ವೆಹಿಕಲ್ ಬಿಟ್ಟರೋ ಅದೇ ಟೈಮಲ್ಲಿ ಫಸ್ಟ್ ವೆಹಿಕಲ್ ಇವರೇ ತೊಗೊಂಡಿರೋದು. ಸೊ ಇವ್ರ ಕಸ್ಟಮರು ಸರ್ ಇದು ಹಾಕೊಳ್ಳಿ ಮೈಕು. ಓಕೆ ಸರ್. ಇವರು ಫಸ್ಟ್ ಬ್ಲೂಟೂತ್ ಎಡಿಷನ್ ಅಲ್ಲಿ ಈ ವೆಹಿಕಲ್ ಅನ್ನು ಪರ್ಚೇಸ್ ಮಾಡಿರೋದು, ಫಸ್ಟ್ ವೆಹಿಕಲ್. ಸೊ ಸರ್ ನಿಮ್ಮ ಹೆಸರು ಫಸ್ಟ್ ಆಫ್ ಆಲ್? ಸರ್ ನನ್ನ ಹೆಸರು ಶಿವಕುಮಾರ್ ಅಂತ. ಯಾವ ಊರು ಸರ್ ನಿಮ್ದು? ಸರ್ ನಮ್ದು ಬಂಗಾರಪೇಟೆ. ಬಂಗಾರಪೇಟೆ, ಹೌದು ಸರ್. ಎಷ್ಟು ತಿಂಗಳಾಯ್ತು ನೀವು ತಗೊಂಡು? ಸರ್ 8 ಮಂತ್ಸ್ ಆಯಿತು. ಓಕೆ, ಸೊ 8 ಮಂತ್ಸ್ ಆಯಿತು. ನೋಡಿ ಫ್ರೆಂಡ್ಸ್, ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಇವರು ನಮ್ಮ ಕಸ್ಟಮರು. ಸೊ ಒಳ್ಳೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ಪೇಂಟ್ ಆಗಲಿ, ಒಂದು ಸ್ಕ್ರಾಚಸ್ ಆಗಲಿ. ಸರ್ ಸುಮಾರು ನೀವು 8 ತಿಂಗಳು ಆಗಿದೆ ಈ ವೆಹಿಕಲ್ಲು. ಏನಾದರೂ ಪ್ರಾಬ್ಲಮ್ಸ್, ಏನಾದರೂ ಇಶ್ಯೂ ಆಗಿದೆಯಾ? ಸರ್ ನಾನು 8 ತಿಂಗಳಾಗಿದೆ ತೆಗೆದುಕೊಂಡು, ಇದುವರೆಗೂ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಇಲ್ಲ ಸರ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. 8 ತಿಂಗಳಿಂದ ಆರಾಮಾಗಿದೆ. ಒಂದು ನೆಟ್ ಆಗಲಿ, ಒಂದು ಬೋಲ್ಟ್ ಆಗಲಿ, ನಿಜವಾಗ್ಲೂ ಹೇಳ್ತೀನಿ ಒಂದೇ ಒಂದು ಪ್ರಾಬ್ಲಮ್ ಬಂದಿಲ್ಲ. ಸೊ ಇವಾಗ ಸರ್ವಿಸ್ ಹೇಗಿದೆ ನಮ್ಮ GS ಮೋಟರ್ ಸರ್ವಿಸ್? ನೀವು 3 ಸರ್ವಿಸ್ ಫ್ರೀ ಅಂತ ನಾವು ಕೊಟ್ಟಿದ್ದೀರಿ ಸರ್. ಈ ಸರ್ವಿಸ್ ಬಗ್ಗೆ ಹೇಳಿ ಕಸ್ಟಮರ್. ಈ ಗಾಡಿ ವೆಹಿಕಲ್ ಇದರಲ್ಲಿ ಸರ್ವಿಸೇ ದೊಡ್ಡ ಪ್ರಾಬ್ಲಮ್ ಬರೋದು ಸರ್. ಇವಾಗ ಬೇರೆ ಗಾಡಿಗಳು ತಗೊಂಡ್ರೆ ನಾನು ಎಷ್ಟೋ ಗಾಡಿಗಳು ನೋಡ್ಬಿಟ್ಟಿದ್ದೀನಿ, ಸರ್ವಿಸ್ ಇಲ್ದಿರ ಪಾಪ ಅವರು ವೆಹಿಕಲ್ಗಳಲ್ಲಿ ದೊಡ್ಡ ವೆಹಿಕಲ್ಗಳಲ್ಲಿ ಹಾಕೊಂಡೋಗಿ ಅಲ್ಲಿ ಬಿಟ್ಟು ಬಂದು ವರ್ಷಾನುಗಟ್ಲೆ ಇದ್ದೋಗಿ ಈ ಎಲೆಕ್ಟ್ರಿಕ್ ಕೆಲಸನೇ ಬೇಡಪ್ಪ, ಎಲೆಕ್ಟ್ರಿಕ್ ವೆಹಿಕಲ್ಲೇ ಬೇಡಪ್ಪ ಅನ್ಸೋಗಿರೋದು ನನ್ನ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ. ಬಟ್ ನಮ್ಮ ಕೋಲಾರ್ನಲ್ಲಿ ನಾನು 8 ಮಂತ್ಸ್ ಆಗ್ತಾಯಿದ್ದೆ ಈ ಗಾಡಿ ತಗೊಂಡು. ನಿಜವಾಗ್ಲೂ ಹೇಳ್ತೀನಿ ಸರ್, ಎದ್ದೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇದ್ದೀನಿ ಆರ್ಟ್ ಹತ್ರ. ನಂಬರ್ 1 ಸರ್ವಿಸ್, ಅದ್ಭುತ ಸರ್, ಎಕ್ಸಲೆಂಟ್. ಸೊ ಸರ್ ನಮ್ಮ GS ಮೋಟರ್ಸಿಂದ ತುಂಬ ಹ್ಯಾಪಿ ಆಗಿದ್ದೀರಾ. ವೇಣು ಮೋಟರ್ಸ್ ವೆಹಿಕಲ್ ನೀವು ಪರ್ಚೇಸ್ ಮಾಡಿದ್ದೀರಾ. 8 ತಿಂಗಳಾಗಿದೆ ಆಲ್ಮೋಸ್ಟ್. ಇನ್ನು ಕಳೆದ ಒಂದು 3-4 ತಿಂಗಳಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ ವೆಹಿಕಲ್ ಅಲ್ಲಿ. ಹೌದು. ಸೊ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಫ್ರೀ ಸರ್ವಿಸ್ ಕಂಪ್ಲೀಟ್ ಮಾಡಿಸ್ಕೊಂಡಿದ್ದೀರಲ್ಲ? ಇವತ್ತಿಗೆ ಕಂಪ್ಲೀಟ್ ಆಯ್ತು ಸರ್. ಲಾಸ್ಟ್ 3ನೇ ಸರ್ವಿಸ್ ಕಂಪ್ಲೀಟ್. ಈ 3 ಸರ್ವಿಸ್ ಅಲ್ಲಿ ನಿಮ್ಗೆ ಫ್ರೀ ಸರ್ವಿಸ್ ಹೇಳಿದಿರಲ್ಲ, ಅದರಲ್ಲಿ ಏನಾದ್ರೂ ನಿಮ್ಗೆ ದುಡ್ಡು ಖರ್ಚಾಗಿದೆಯಾ ಸರ್? ಇಲ್ಲ ಸರ್, ಒಂದೇ ₹1 ಖರ್ಚಾಗಿಲ್ಲ. ಹೌದು, ಫ್ರೀ ಸರ್ವಿಸ್ ಅಂದ್ರೆ ಹೌದು, ಇಲ್ಲ ಸರ್. ಸೊ ಸುಮಾರು ಕಸ್ಟಮರ್ ಏನ್ ಅನ್ಕೊಡ್ತಾರೆ, ಫ್ರೀ ಸರ್ವಿಸ್ ಅಂತ ಹೇಳಿದ್ರೆ ನೀವು ಏನೇ ಒಂದು ತಗೊಂಡಿರಿ ಅಂತ ಸುಮಾರು ಜನ ಹೇಳ್ತಾರೆ. ಇವತ್ತವರೆಗೂ ನಾವು ಯಾವ ಕಸ್ಟಮರ್ ಹತ್ರನೂ ಇಲ್ಲ ಸರ್, ಇಲ್ಲ ಸರ್, ನಾವು ತಗೊಂಡಿಲ್ಲ. ಇಲ್ಲ ಸರ್, ಸರ್ವಿಸ್ ಮಾಡಿ ಕೊಟ್ಟಿರೋದು. ಇಲ್ಲ. ಏನಾದ್ರೂ ಸ್ಪೇರ್ ಏನಾದ್ರೂ ನೀವು ಹೋಗಿದ್ರೆ ಸ್ಪೇರ್ ಏನಾದ್ರೂ ಹಾಕಿದ್ರೆ ಸ್ಪೇರ್ ಪಾರ್ಟ್ಸ್ ಅಮೌಂಟ್ ಕೊಳ್ಳೇಬೇಕಾಗಿದೆ. ಹೌದು ಸರ್. ಯಾವ್ದೋ ಒಂದು ಸಣ್ಣದು ಹೋಗುತ್ತೆ, ಒಂದು ಬೋಲ್ಟು, ಒಂದು ನೆಟ್ಟದು ಸ್ವಿಚ್ ಹೋದ್ರೆ ಮತ್ತೆ ಏನೇ ಸಣ್ಣ ಪುಟ್ಟ ಸ್ಪೇರ್ಸ್ ಅದು ಸ್ಪೇರ್ ಪಾರ್ಟ್ಸ್ ಪರ್ಚೇಸ್ ಮಾಡಿನೇ ಆಗ್ಬೇಕು. ಹೌದು. ಪರ್ಚೇಸ್ ಮಾಡಿತೀರಾ ಅಲ್ಲ, ಅದೇ ಅಮೌಂಟ್ ತಗೊಳ್ಳೋದು, ಅದು ಹಾಕೋದು ಫ್ರೀ ಆಫ್ ಸರ್ವಿಸ್ ಅಲ್ಲಿ ಅಮೌಂಟ್ ತಗೊಳೋದಿಲ್ಲ. ಹೌದು ಸರ್, ಹೌದು. ಸೊ ಸರ್ ಇವಾಗ ವೇಣು ಮೋಟರ್ಸ್ ವೆಹಿಕಲ್ ನಮ್ಮ GS ಮೋಟರ್ಸ್ ಸರ್ವಿಸ್ ನಿಮ್ಗೆ ತುಂಬಾ ಹ್ಯಾಪಿ ಆಗಿದೆಯಾ? ತುಂಬಾ ಸಂತೋಷವಾಗಿದೆ ಸರ್. ನನ್ನಿಂದ ಇದು ಬಂಗಾರಪೇಟೆಗೆ ಬ್ಲೂಟೂತ್ ವರ್ಷನ್ ಫಸ್ಟ್ ಗಾಡಿ ನಂದು. ನಿಜವಾಗ್ಲು ಅಲ್ಲಿ ಹೋಗಿದ ತಕ್ಷಣ ಈ ಗಾಡಿ ನೋಡ್ಬಿಟ್ಟು ಅರ್ಧ ಜನನೇ ಫ್ಲಾಟ್ ಆಗಿಬಿಟ್ರು. ಸೊ ಸರ್ ಸುಮಾರು ಎಷ್ಟು ಕಸ್ಟಮರ್ನ ನೀವು ಕಳಿಸಿದ್ದೀರಿ ಸರ್? ಒಂದು 11ರಿಂದ 12 ಕಸ್ಟಮರ್ಸ್ ಕಳಿಸಿದ್ದೀನಿ ಸರ್ ನಾನು. भाई मज़ा आया और मैं ये जो मज़ा है हिंदुस्तान के हर व्यक्ति को. ಸೊ ಸರ್ ಮುಂಚೆ ನಾವು ಅಲ್ಲಿ ಪವನ್ ಕಾಲೇಜ್ ಹತ್ರ ಇತ್ತು ನಮ್ಮ ಶೋರೂಮು. ಹೌದು. ಅಲ್ಲಿ ಪವನ್ ಕಾಲೇಜ್ ಹತ್ರ ಶೋರೂಮ್ ಇತ್ತು, ಇಲ್ಲಿ ಗೋಡನ್ ಮುಂಚೆಯಿಂದಾನು ಇದೆ. ಹೌದು. ಅಲ್ಲಿಂದ ನಾವು ಶಿಫ್ಟ್ ಮಾಡಿ ಇಲ್ಲೇ ಎಲ್ಲಾ ತರದ್ದು ಸರ್ವಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹೌದು. ನಿಮ್ಗೆ ಅನ್ಸುತ್ತೆ ಇಲ್ಲಿ ಸರ್? ಇನ್ನ ಒಳ್ಳೇದಾಯ್ತು ಸರ್ ನಮ್ಗೆ. ನಿಜವಾಗ್ಲೂ ಅಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ, ಇವಾಗ ಅಲ್ಲೇನಾದ್ರೂ ರಿಪೇರಿ ಬಂದ್ರೆ ನಾವು ಅಲ್ಲಿ ಏನು ಜಾಸ್ತಿ ಇದು ಮಾಡಂಗಿರ್ಲಿಲ್ಲ. ಇವಾಗ ಗೋಡನ್ನು ಇನ್ನ ಆರಾಮಾಗೋಯ್ತು ನಮ್ಗೆ. ಸ್ಪೇಸ್ ತುಂಬಾ ಸ್ಪೇಸ್ ಇದೆ, ಸ್ಟಾಕ್ ನಿಲ್ಸಕ್ಕೆ ಮತ್ತೆ
ಮತ್ತೆ ಸರ್ವಿಸ್ ಮಾಡಕ್ಕೆ ಎಲ್ಲಾ ತರ ಸ್ಪೇಸ್ ಜಾಗ ತುಂಬಾ ಒಳ್ಳೇದಾಗಿದೆ. ಹೌದು. ದೊಡ್ಡದಾಗಿ ಓನ್ ಆಗಿ ಮಾಡಿದೀನಿ ಸರ್. ಸರ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಅಲ್ಲಿಗಿಂತನೂ ನನಗೆ ಇದೇ ಏನೋ ಕಂಫರ್ಟೇಬಲ್ ಅನಿಸುತ್ತೆ ನನಗೆ. ನಿಜವಾಗ್ಲೂ ನನಗೆ ಇಲ್ಲಿ ಬಂದಿದ ತಕ್ಷಣ ಕೂಲ್ನೆಸ್ಸು, ಗಾಡಿಗಳು ಇದು ನೋಡಿ, ಇಷ್ಟೊಂದು ಗಾಡಿಗಳು ನೋಡಿಬಿಟ್ಟು ನನಗೆ ಒಂದು ಕ್ಷಣ ನಾನೇ ಒಂದು ತಳ್ಳಣ ಆಗೋಗ್ಬಿಟ್ಟೆ ನಾನು. ತುಂಬಾ ಸ್ಟಾಕ್ ನಿಲ್ಲಿಸಬಹುದು, ಜಾಗ ತುಂಬಾ ಹೌದು. ಅಲ್ಲಿಂದ ಇದೇ ನಮಗೆ ಜಾಸ್ತಿ ಯೂಸ್ಫುಲ್ ಆಗಿದೆ ಸರ್. ಬೈಪಾಸ್ನಿಂದ ಡೈರೆಕ್ಟಾಗಿ ಬಂದ್ಬಿಟ್ಟು ಡೈರೆಕ್ಟ್ ತೇರಳ್ಳಿ ಬೆಟ್ಟ. ಟಿಪ್ಸ್ ಅಂದ್ರ ಬಸ್ಸು ಇಲ್ಲಿ ಗೌರ್ಮೆಂಟ್ ಬಸ್ಸು ಆರಾಮಾಗಿ ಇಲ್ಲಿ ಸ್ಟಾಪ್ ಅವೈಲಬಲ್ ಇದೆ. ಹೌದು. ಆರಾಮಾಗಿ ಬಸ್ ಅಲ್ಲಿನೂ ಬಂದು ಇಲ್ಲಿ ಸ್ಟಾಪ್ ಅಲ್ಲಿ ಇಳ್ಕೊಳ್ಬಹುದು. ಹೌದು. ಏನೇ ಕಾರಣಕ್ಕೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಮ್ ಲೊಕೇಶನ್. ಅದರಲ್ಲಿ ಲೊಕೇಶನ್ ಆನ್ ಮಾಡ್ಕೊಂಡು ನೀವು ಡೈರೆಕ್ಟ್ ಇಲ್ಲಿ ನಮ್ ಗೋಡನ್ಗೆ ವಿಸಿಟ್ ಮಾಡಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏನೇ ಮಾಹಿತಿ ಬೇಕಾಗಿರ್ಲಿ ಕೆಳಗಡೆ ಕೊಟ್ಟಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ಆರಾಮಾಗಿ ಮಾಹಿತಿಯನ್ನು ಪಡೆಯಬಹುದು. ಸೊ ಓಕೆ ಸರ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. खत्म. बाय बाय, टाटा, गुड बाय, गया.